ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆ ಮಾಡಿಬಿಟ್ಟಿರೋ ಚಪಾತಿ ಹಿಟ್ಟಿಂದನ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಟ್ಕೊಂಡು ತಿನ್ನೋಂಥ ರೆಸಿಪಿ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಫಸ್ಟ್ ಈ ಥರ ಚಪಾತಿನ ಲಟ್ಸ್ಕೊಂಡ್ಬಿಟ್ಟು ಅರ್ಧ ಸುಟ್ಕೋಬೇಕು. ಇದು ಅರ್ಧ ಸುಟ್ಕೊಂಡ ನಂತರ ಇದಕ್ಕೆ ನಾನು ಯಾವುದೇ ರೀತಿ ಈಸ್ಟ್ ಆಗಲಿ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನೂ ಬಳಸಿಲ್ಲ. ನಾರ್ಮಲ್ ಚಪಾತಿ ಹಿಟ್ಟೆ ಇದು. ಇದಕ್ಕೆ ನಾನು ಪಿಜ್ಜಾ ಸಾಸ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಟೊಮೊಟೊ ಕೆಚಪ್ಪು ಮತ್ತು ವೆಜ್ ಮಾಯನ್ನ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ವೆಜ್ ಮಾಯ ಇಲ್ಲಾಂದರೆ ಬರೀ ಟೊಮೊಟೊ ಕೆಚಪ್ ಸಹ ಹಾಕ್ಕೋಬೋದು. ನೋಡಿ, ಈ ಥರ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾನು ಇನ್ನೂ ಒಂದು ಚಪಾತಿನ ಇದೇ ರೀತಿ ಅರ್ಧ ಸುಟ್ಕೊಬಿಟ್ಟು ಇದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಹಾಕೊಂಡ ನಂತರ ಇದು ಫೋರ್ಕಿನ ಸಹಾಯದಿಂದ ಈ ಥರ ಹೋಲ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪಿಜ್ಜಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಬೇಯ್ತದೆ ಅಂತ. ನಂತರ ನಾನು ಅದೇ ರೀತಿ ವೆಜ್ ಮಾಯೋ ಮತ್ತು ಟೊಮೊಟೊ ಕೆಚಪ್ನ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ಯಾವುದು ವೆಜಿಟೇಬಲ್ಸ್ ಅವೈಲಬಲ್ ಇದೆ ಮತ್ತು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಪೀಸಸ್ಸು ಮತ್ತು ಟೊಮೊಟೊ ಪೀಸಸ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಪನ್ನೀರ್ ಪೀಸಸ್ನ ಹಾಕ್ಕೋಬೋದು ಮತ್ತು ಬೇಬಿಕಾರ್ನು, ಆಲಿವ್ಸು ಮತ್ತು ಜಲಪಿನೋಸ್ ಅಂತಾರಲ್ವ, ಅದು ಯಾವುದಾದ್ರೂ ಇದ್ದರೆ ನಿಮ್ಮ ಹತ್ರ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಮತ್ತು ಇದು ಸ್ವೀಟ್ ಕಾರ್ನ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಸಿದೇ ಹಾಕ್ಕೋತಾ ಇದ್ದೀನಿ, ಬೇಯಿಸಿಲ್ಲ. ಮತ್ತು ಮೊಸರೆಲ್ಲ ಚೀಸ್, ಪಿಜ್ಜಾ ಚೀಸ್ ಅಂತಾರಲ್ವ, ಇದನ್ನು ತುರಿದ್ಬಿಟ್ಟು ಈ ಥರ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಚೀಸ್ನ. ಹಾಗೆ ಸ್ವಲ್ಪ ಆರಿಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ತವಾನ ಒಂದು 30 ಸೆಕೆಂಡ್ ಹೈ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾವು ರೆಡಿ ಮಾಡಿದ್ವಲ್ಲ ಪಿಜ್ಜಾನ, ಅದನ್ನು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ವ, ನಮ್ಮ ಪಿಜ್ಜಾ ರೆಡಿಯಾಗಿದೆ. ಎಷ್ಟು ಸಿಂಪಲ್ಲಾಗಿ, ಈಸಿಯಾಗಿ ಮತ್ತು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಇದಕ್ಕೆ ನಾವು ಎಲ್ಲ ತರಕಾರಿನೂ ಹಾಕೋದ್ರಿಂದ ಮಕ್ಕಳು ಸಹ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ತರಕಾರಿ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿದ್ರೆ ಅವರು ಇಷ್ಟಪಟ್ಕೊಂಡು ತಿಂತಾರೆ. ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಪಿಜ್ಜಾ ಥರನೇ ಇರುತ್ತೆ. ನಾವು ಹೊರಗಡೆ ಔಟ್ಸೈಡಿಂದ ತೊಗೊಬಂದು ತಿಂದರೆ ಹೇಗಿರುತ್ತೋ ಹಾಗೇ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಈ ಥರ ಹೆಲ್ದಿ ಆ್ಯಂಡ್ ಈಸಿ ಸಿಂಪಲ್ ರೆಸಿಪಿಗೋಸ್ಕರ ಐಶಿ ವಿಹಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.